ನೀನು ದುಡುಕಿ ಮಾತನಾಡೋದ್ರಿಂದ ನಿನ್ನ ಮೇಲೆ ನಿರೀಕ್ಷೆ ಇಡೋದಕ್ಕಿಂತ ಮೂಢನ ವಿಷಯದಲ್ಲಿ ಹೆಚ್ಚು ನಿರೀಕ್ಷೆ ಇಡ್ಬೋದು. ಸ್ತೋತ್ರ ಹೇಳಲಿಲ್ಲ. ಬುದ್ಧಿ ಇಲ್ದಿರ ಇರೋನು, ದಡ್ಡ, ವಿದ್ಯಾಭ್ಯಾಸ ಇಲ್ಲ, ಏನಕ್ಕೆ ಪ್ರಯೋಜನ ಇಲ್ಲ ಅಂತ ತಳ್ಳಿಬಿಡ್ತಾರಲ್ಲ, ಅವನ ಮೇಲೆ ನಿರೀಕ್ಷೆ ಇಡ್ಬೋದು, ನಿನ್ನ ಮೇಲೆ ಇಡೋಕ್ಕಾಗಲ್ಲ ಅಂತ. ಸ್ತೋತ್ರ ಹೇಳಲಿಲ್ಲ. ಕೆಲವರೆಲ್ಲ ಹೇಳ್ತಾರೆ, ನನಗೆ ಅಂಥದ್ದೇನಿಲ್ಲಪ್ಪ, ನನಗೆ ಸುಮ್ಮನೆ ಕೋಪ ಅಷ್ಟೇ, ಬೇಗನೆ ದುಡುಕ್ ಮಾತಾಡ್ಬಿಡ್ತೀನಿ. ನಿನ್ನ ಮೇಲೆ ನಿರೀಕ್ಷೆ ಇಡೋಕ್ಕಾಗಲ್ಲ. ಇದೊಂದು ಪಾಪವಾಗಿದೆ. ಯು ಥಿಂಕ್ ಇದು ನಿನ್ನ ಕ್ಯಾರೆಕ್ಟರ್ ಅಂತ. ಯು ಮಸ್ಟ್ ಚೇಂಜ್ ಯುವರ್ ಕ್ಯಾರೆಕ್ಟರ್. ಹಲೋ, ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ತನ್ನ ದೇಹವನ್ನೆಲ್ಲ ಅವನು ನಿಯಂತ್ರಿಸಬಹುದು. ನಿನ್ನ ದೇಹ ನರಕಕ್ಕೆ ಹೋಗಬೇಕಾದದಲ್ಲ, ನಿತ್ಯ ಜೀವಕ್ಕೆ ಹೋಗಬೇಕಾದದ್ದು. ನಂಬರ್ 4, ನಾಲ್ಕನೇದಾಗಿ ಕಠಿಣವಾದ ಮಾತು. ಕಠಿಣವಾದ ಮಾತು, ಕಠಿಣವಾದ ಮಾತು. ಮಲಾಕಿಯ ಪ್ರವಾದನೆ ಗ್ರಂಥ, ಬುಕ್ ಆಫ್ ಮಲಾಕಿ, ಚಾಪ್ಟರ್ 3 ವರ್ಸ್ 13 and 14, 13 ಮತ್ತು 14. ನೀವು ನನಗೆ ವಿರುದ್ಧವಾಗಿ ಆಡಿದ ಮಾತುಗಳು ಬಹು ಕಠಿಣ ಎಂದು ಯೆಹೋವನು ಅನ್ನುತ್ತಾನೆ. ನಿನಗೆ ವಿರುದ್ಧವಾಗಿ ಏನು ಮಾತಾಡ್ತೀವಿ ಅನ್ನುತ್ತೀರಾ? ನೀವು ದೇವರನ್ನ ಸೇವಿಸೋದು ವ್ಯರ್ಥ. ನಾವು ಆತನ ನಿಯಮವನ್ನು ಅನುಸರಿಸಿ ಸೇನಾಧೀಶ್ವರನಾದ ಯೆಹೋವನ ಮುಂದೆ ದುಃಖದಿಂದ ವಿಕಾರಿಗಳಾಗಿ ನಡೆದುಕೊಂಡಿದ್ದರಿಂದ ಆದ ಲಾಭ ಏನು? ಈಗ ಅಹಂಕಾರಿಗಳನ್ನು ಧನ್ಯರೆಂದು ಕೊಂಡಾಡಬೇಕಾಗಿ ಬಂತು. ಹೌದು, ದುಷ್ಕರ್ಮಿಗಳು ಏಳಿಗೆಗೆ ಬಂದಿದ್ದಾರೆ, ದೇವರನ್ನ ಪರೀಕ್ಷಿಸಿದ್ರು ಸುರಕ್ಷಿತರಾಗಿದ್ದಾರೆ ಅಂದುಕೊಂಡಿರಲ್ಲ. ಕೆಲವರೆಲ್ಲ ದೇವರ ಸೇವೆ ವಿಷಯದಲ್ಲಿ ಏನ್ ಮಾಡ್ಬಿಟ್ರು? ದೇವರು, ನಾನು ಸೇವೆ ಮಾಡಿದೆ, ಇಷ್ಟು ಮಾಡಿದೆ, ದೇವರು ನನಗೆ ಏನ್ ಮಾಡ್ಬಿಟ್ರು? ಕಠಿಣವಾದ ಮಾತು. ದೇವರು ಹೇಳ್ತಾನೆ, ಅದು ನೀವು ನನಗೆ ವಿರುದ್ಧವಾಗಿ ಮಾತನಾಡಿದ ಕಠಿಣವಾದ ಮಾತು, ಇದು ಪಾಪವಾಗಿದೆ. ನಾನು ಆಲಯದಲ್ಲಿ ಹೋಗಿ ಕಷ್ಟ ಬಿದ್ದೆ, ಹಗಲು ರಾತ್ರಿ ದುಡಿದೆ, ನನಗೇನು ಲಾಭ ಆಯಿತು? ಅದರಿಂದ ನನಗೇನು ಪ್ರಯೋಜನ ಆಯಿತು? ಎಲ್ಲ ಉಪವಾಸ ಪ್ರಾರ್ಥನೆಯಲ್ಲಿ ಉಪವಾಸ ಮಾಡಿದೆ, ನಾನು ದೇವರ ಸನ್ನಿಧಾನ 10 ಪ್ರಾರ್ಥನೆ ಮಾಡಿದೆ, ನನಗೇನು ಪ್ರಯೋಜನ ಆಯಿತು? ನೀವು ಆಡುವಂತ ಇದೆಲ್ಲ ವ್ಯರ್ಥ ಎಂದು ನೀವು ಮಾತನಾಡುವಾಗ ಯೆಹೋವನಾದ ದೇವರು ಹೇಳ್ತಾನೆ, ಇದು ನೀವು ನನಗೆ ವಿರುದ್ಧವಾಗಿ ಮಾತನಾಡುವ ಕಠಿಣವಾದ ಮಾತು ಎಂದು. ಇವತ್ತು ನೀವು ಕೆಲವರು ಸ್ತೋತ್ರ ಹೇಳಲ್ಲ, ಹೇಳಬೇಕು ನೀವು. ಆಮೆನ್, ಆಮೆನ್. ನೀನು ಆಲಯದಲ್ಲಿ ಗುಡಿಸೋದಾಗ್ಲಿ, ನೀನು ಆಲಯದಲ್ಲಿ ನೀರು ಹಾಕೋದಾಗ್ಲಿ, ಇಲ್ಲ ಆಲಯದಲ್ಲಿ ನೀನು ಏನಾದರೂ ಒಂದು ಸೇವೆ ಮಾಡಿದ್ರೆ ಅದಕ್ಕೆ ಪ್ರತಿಫಲ ಇಲ್ಲಲ್ಲ. ನೋಡಬೇಕಾಗಿರೋದು ಪರಲೋಕದಲ್ಲಿ ತಂದೆಯಾದ ದೇವರು ಅವನವನ ನಡತೆಗೆ ತಕ್ಕ ಪ್ರತಿಫಲ ಕೊಡುವಂತನಾಗಿದ್ದಾನೆ. ಅಲ್ಲಿಂದ ರಿಸೀವ್ ಆಗಬೇಕು. ದುಡುಕ್ಬೇಡ, ದುಡುಕ್ಬೇಡ. ಒಬ್ರು ನನ್ನ ಹತ್ರ ಬಂದು ಹೀಗೆ ಹೇಳಿದ್ರು, ಪಾಸ್ಟ್ರೇ, ಕಳೆದ 2 ವರ್ಷಗಳ ಹಿಂದೆ ನಾನು ಬೆಳೆ ಹಾಕಿದ್ದೆ, ಬಾಳೆ ಬೆಳೆ ಹಾಕಿದ್ದೆ. ಬೆಳೆ ಚೆನ್ನಾಗಿ ಬೆಳೆದು ಬಂತು, ಒಳ್ಳೆ ಫಲ ಕೊಡ್ತು. ಇನ್ನೇನು ಕುಯ್ಬೇಕು. ಅದರ ಪ್ರಥಮ ಫಲವಾಗಿ ಸ್ತೋತ್ರ. ಹಲೋ, ನಿದ್ದೆ ಮಾಡಬೇಡ್ರಿ, ಎಲ್ಲ ಗಮನಿಸ್ರಿ. ಮಾಸ್ಕ್ ಹಾಕ್ಕೊಂಡು ನಿದ್ದೆ ಮಾಡಿಬಿಡ್ತೀರ. ಈ ಕೆಲವರು ಕಣ್ಣೂರಿಗೆ ಹಾಕ್ಕೊಂಡಿರ್ತಾರೆ. ಅವ್ರು ಹೇಳಿದ್ರು, ಪಾಸ್ಟ್ರೇ, ಬಾಳೆ ಬೆಳೆ ಹಾಕಿದ್ವಿ, ಅದರ ಪ್ರಥಮ ಫಲ ಒಂದು ಗೊನೆ. ಆ ಒಂದು ಗೊನೆಯನ್ನ ಫಸ್ಟ್ ಕಟ್ ಮಾಡಿ ಸೇವಕರ ಮನೆಗೆ ತಂದುಕೊಟ್ಟೆ. ಸ್ತೋತ್ರ. 2 ದಿನ ಆಗಲಿಲ್ಲ,
ಬಿರುಗಾಳಿ ಮಳೆ ಬಂದು ಎಲ್ಲ ಬಾಳೆ ನಾಶ ಆಗೋಯ್ತು. ಏನು ಪ್ರಯೋಜನ? ನಾನು ದೇವ್ರ ಸೇವಕರಿಗೆ ಮೊದಲು ಕೊಟ್ಟೆ, ಅದರಿಂದ ಎಲ್ಲ ನಷ್ಟ ಆಗೋಯ್ತು ಅಂತ. ಆಮೇಲೆ ಆತ ಹೇಳ್ದ, ನೆಕ್ಸ್ಟ್ ವರ್ಷ ನಾನು ತೀರ್ಮಾನ ಮಾಡಿದೆ, ಕೊಡಲ್ಲ ಸೇವಕರಿಗೆ, ಆಲಯಕ್ಕೆ ಕೊಡಲ್ಲ. ಬೆಳೆ ಹಾಕಿದೆ, 100 ಫಲನೂ ಬಂತು. ಅವಾಗ ನಂಗೆ ಗೊತ್ತಾಯ್ತು ಇದೆಲ್ಲ ಕೊಡಂಗಿಲ್ಲ ಅಂತ. ಇವನ ಆಡುವ ಮಾತು ಇದೆಲ್ಲ ವ್ಯರ್ಥ. ಇವನ ಆಡುವ ಮಾತು, ಪರಲೋಕದ ದೇವರು ಹೇಳ್ತಾನೆ, ಇದು ಕಠಿಣವಾದ ಮಾತು. ನನ್ನ ಆತ್ಮಿಕತೆ, ಆರ್ಥಿಕ ವ್ಯವಸ್ಥೆ ನಿನಗೆ ಆಶೀರ್ವಾದ ಕೊಟ್ಟಾಗ ಮಾತ್ರ ಅಲ್ಲ, ನಿನ್ನ ದೇವರಾದ ಯೆಹೋವನನ್ನ ಭಯದಿಂದಲೂ ಭಕ್ತಿಯಿಂದಲೂ ಸೇವಿಸಬೇಕು. ದೇವರ ರಾಜ್ಯಕ್ಕಾಗಿ ನೀನೇನಾದರೂ ದುಡಿದ್ರೆ, ಏನಾದರೂ ಕಷ್ಟ ಬಿದ್ದರೆ, ಬೇಡದೇ ಇರುವ ಮಾತುಗಳಿಂದ ದೇವರ ನ್ಯಾಯ ತೀರ್ಪಿಗೆ ನೀನು ಒಳಗಾಗಬೇಡ. ನಿನ್ನ ನಾಲಿಗೆಯನ್ನು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಬೇಕು. ಒಬ್ಬರು ಮಾತ್ರ ಆಮೇಲೆ ಹೇಳ್ರಿ. ಇಂಥ ಕಾರ್ಯಗಳನ್ನೆಲ್ಲ ಜಾಸ್ತಿ ಯಾರು ಪ್ರಸಂಗ ಮಾಡಲ್ಲ, ಅದಕ್ಕೆ ನಾನು ಮಾಡ್ತಾ ಇದ್ದೀನಿ. ನಂಬರ್ 5, 5ನೇದಾಗಿ ರಂಜನೆಯ ಮಾತುಗಳು ಅಥವಾ ಮೋಸದ ಮಾತುಗಳು, ಮೋಸಗೊಳಿಸುವ ಮಾತುಗಳು, ರಂಜನೆಯ ಮಾತುಗಳು. ಕೊಲೋಸಿಯದವರಿಗೆ ಬರೆದ ಪತ್ರಿಕೆ, ಬುಕ್ ಆಫ್ ಕೊಲೋಸಿಯನ್ಸ್ ಚಾಪ್ಟರ್ 2, 2ನೇ ಅಧ್ಯಾಯ 4ನೇ ವಚನ. ಬುಕ್ ಆಫ್ ಕೊಲೋಸಿಯನ್ಸ್ ಚಾಪ್ಟರ್ 2 ವರ್ಸ್ 4. ಯಾರಾದರೂ ರಂಜನೆಯಾದ ಮಾತುಗಳಿಂದ ನಿಮ್ಮನ್ನು ಮೋಸಗೊಳಿಸಾರೆ ಎಂಬ ಭಯ ನನಗಿರುವುದರಿಂದ ಇದನ್ನು ಹೇಳಿದ್ದೀನಿ ಅಂತ. ರಂಜನೆಯ ಮಾತು. ರೋಮಾಪುರದವರಿಗೆ ಬರೆದ ಪತ್ರಿಕೆ 16:18. ಅಂಥವ್ರು ನಮ್ಮ ಕರ್ತನಾದ ಕ್ರಿಸ್ತನ ಸೇವೆಯನ್ನು ಮಾಡದೆ ತಮ್ಮ ಹೊಟ್ಟೆ ಸೇವೆಯನ್ನು ಮಾಡುವವರಾಗಿ ನಯದ ನುಡಿಗಳಿಂದ, ಹೊಗಳಿಕೆಯ ಮಾತುಗಳಿಂದಲೂ ನಿಷ್ಕಪಟಿಗಳ ಹೃದಯಗಳನ್ನು ಮೋಸಗೊಳಿಸ್ತಾರೆ. ನಿಷ್ಕಪಟಿಗಳಾದಂಥ ಜನರನ್ನು ಮೋಸ ಮಾಡೋದು, ಅವ್ರ ಕೈಯಿಂದ ನಯವಾದ ಮಾತುಗಳನ್ನು ಆಡಿ ಅವರಿಂದ ಸಾಧ್ಯವಾದಷ್ಟು ಗೋರ್ಕೊಳ್ಳೋದು, ಅವ್ರ ಕಡೆಯಿಂದ ವರ್ಷ ಮಾಡ್ಕೊಳ್ಳೋದು. ಅವರ ಸೇವೆ ತಮ್ಮ ಹೊಟ್ಟೆಯ ಸೇವೆಯನ್ನೇ ಮಾಡುವವರಾಗಿ. ನಾನು ಹೇಳ್ತಾ ಇಲ್ಲ, ಇಲ್ಲಿ ಬಹಳ ಸ್ಪಷ್ಟವಾಗಿ ದೇವರ ವಾಕ್ಯದಲ್ಲಿ ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ, ಅವರು ಕ್ರಿಸ್ತನ ಸೇವೆಯನ್ನು ಮಾಡದೆ. ಉತ್ತಮವಾದ ಉದಾಹರಣೆ ನಾನು ನಿಮ್ಮ ಮುಂದೆ ಇಡ್ತೇನೆ, ಕೇಳ್ರಿ, ಗಮನಿಸ್ರಿ. ಅಬ್ಷಾಲೋಮನು, ದಾವೀದನ ಮಗ ಅಬ್ಷಾಲೋಮನು, ಅವನ ಮುಂಜಾನೆ ಎದ್ದಿದೆ, ಅರಮನೆಯ ಮುಂದೆ ಹೋಗಿ ಇದ್ಬಿಡೋನು, ಕೋಟೆ ಬಾಗಿಲ ಹತ್ರನೇ ನಿಂತ್ಕೊಂಡ್ಬಿಡೋನು. ಯಾರಾದರೂ ಪ್ರಜೆಗಳು ದಾವೀದನ ಬಳಿ ಸಂಕಟ ಹೇಳೋದಕ್ಕೆ ಬರೋರನ್ನ ಅಲ್ಲೇ ಭೇಟಿ ಮಾಡಿಬಿಡೋದು. ಅವನು ಹೇಳ್ತಾ ಇದ್ದ, ನಾನು ನಿಮ್ಮ ಅರಸನಾಗಿದ್ದಿದ್ರೆ ನಿಮ್ಮ ಕಷ್ಟಗಳು ಒಂದೇ ಕ್ಷಣದಲ್ಲಿ ನಾನು ಪರಿಹಾರ ಮಾಡಿಕೊಡ್ತಾ ಇದ್ದೆ. ದಾವೀದನಿಗೆ ಅದಕ್ಕೆಲ್ಲ ಪುರುಷೋತ್ತಿಲ್ಲ. ದಾವೀದನ ನಿಮ್ಮ ವಿಷಯ ಕೇಳ್ತಾ ಇಲ್ಲ. ಇವನು ಮಾತನಾಡ್ತಾ ಇರೋದು ನಯ ವಂಚನೆಯ ಮಾತುಗಳು. ಈಗ ಕೆಲವರು ಹಾಗೆ ಸೀನಿಯರ್ ಪಾಸ್ಟರ್ ಅವರು ತುಂಬ ಬಿಸಿ ಇರ್ತಾರೆ. ಸ್ತೋತ್ರ. ಅಬ್ಷಾಲೋಮನ ಸ್ವಭಾವ ಇದು ನ್ಯಾಯ ತೀರ್ಪನ್ನು ತರುವಂಥದ್ದಾಗಿರುತ್ತೆ. ಸ್ತೋತ್ರ, ಸ್ತೋತ್ರ. ದಾವೀದನಿಗೆ ಗೊತ್ತಿಲ್ಲ ಅಬ್ಷಾಲೋಮನ ಮಾಡ್ತಾ ಇರೋ ಸ್ವಭಾವ. ಇದನ್ನ ಕರೆಯೋದು ರಂಜನೆಯ ಮಾತು, ನಯವಾದ ಮಾತು. ಯಾಕೆ ಪಾಸ್ಟರ್ ಮನೆವರೆಗೆ ಹೋಗ್ಬೇಕು? ನಮ್ಮ ಮನೆಗೆ ಬನ್ನಿ, ನಾನೇ ಪ್ರಾರ್ಥನೆ ಮಾಡ್ತೀನಿ. ಸ್ತೋತ್ರ. ಯಾಜಕನ ಸೇವೆಗೆ ನೇಮಕ ಮಾಡಲ್ಪಟ್ಟವರ ಮೇಲಿರೋ ಅಭಿಷೇಕ. ಸೌಲನು ಅರಸನಾಗಿರ್ಬೋದು, ಆದರೆ ಸಮುವೇಲನ ಸೇವೆಗೆ ಕೈ ಹಾಕಿದ್ರೆ ಅವನ ಜೀವನ ನಾಶ.
ನಾನು ಹೇಳೋದು ಗಮನ ಇಟ್ಕೊಳ್ರಿ. ಸೌಲನು ಅರಸನಾಗಿ ಬದುಕಬಹುದಾಗಿತ್ತು. ಸಿಂಹಾಸನ ನಷ್ಟ, ಜೀವನ ನಷ್ಟ, ಪ್ರಾಣ ನಷ್ಟವಾಯಿತು. ಯಾಕೆ? ಸಮುವೇಲನ ಯಜ್ಞ ಅರ್ಪಿಸಬೇಕಾದ ಕಡೆಗಳಲ್ಲಿ ಸೌಲನ ಕೈ ಹಾಕಿದ್ದು. ಕಾರಣ ಅಬ್ಷಾಲೋಮನಿಗೆ ಬಂದ ಸ್ವಭಾವ, ರಂಜನೆಯ ಮಾತು. ದೇವರ ಸೇವಕರುಗಳು, ದೇವರ ಸಭೆ ನೇಮಕ ಮಾಡಿರುವ ಅಭಿಷಕ್ತರುಗಳಿದ್ದಾರೆ. ಅವರ ಬಳಿಯಲ್ಲಿ ಅವರಿಗೆ ಪ್ರತ್ಯೇಕವಾದ ಅಭಿಷೇಕವು, ಅಧಿಕಾರವು ಸ್ವರ್ಗದಿಂದ ದೇವರು ಕೊಟ್ಟಿರುವುದಂತ ಏನು ಪರಲೋಕದ ಅಧಿಕಾರ ಇದೆ ಅವರ ಮೇಲೆ. ಅದು ದೇವರ ವಾಕ್ಯದ ಪ್ರಮಾಣ. ನಯವಂಚಕರು ರಂಜನೆಯ ಮಾತುಗಳಿಂದ ನಮ್ಮಲ್ಲಿ ಕೆಲವರಿದ್ರು. ಹೀಗಿಲ್ಲ. ದೇವರಿಗೆ ಸ್ತೋತ್ರ, ಸ್ತೋತ್ರ. ಪಾಸ್ಟರ್ ಹತ್ರನೇ ಬಿಡಲ್ಲ ವಿಶ್ವಾಸಿಗಳನ್ನ. ಕೇಳಿದ್ರೆ ಅಯ್ಯೋ ಪಾಸ್ಟರ್ ಹತ್ರನ ಒಬ್ಬೊಬ್ಬ ಚಿಕ್ಕಾಪಟ್ಟೆ ಬಿಸಿ ಇದ್ದಾರೆ, ಮಾತಾಡಂಗಿಲ್ಲ. ಅವ್ರ ಅಪ್ಪಿತಪ್ಪಿ ನಮಗೇನೋ ಫೋನ್ ಮಾಡಿಬಿಟ್ರೆ ಇವ್ರ ಬೇಡ ಇವ್ರ ಕತೆ. ಪಾಪ ಆ ಜನ ಎಷ್ಟು ಮುಗ್ಧರು ಅಂದರೆ ಅವರೇ ಹೋಗಿ ಹೇಳ್ಬಿಡ್ತಾರೆ, ಬ್ರದರ್ ನೀವು ಏನು ಬ್ರದರ್ ಪಾಸ್ಟ್ರ್ ಬ್ಯುಸಿ ಅಂತ ಹೇಳಿದ್ರು. ನಾನು ಪಾಸ್ಟ್ರಿಗೆ ಫೋನ್ ಮಾಡಿದ್ದೆ, ತುಂಬ ಚೆನ್ನಾಗಿ ಮಾತಾಡಿದ್ರು, ಪ್ರಾರ್ಥನೆ ಮಾಡಿಸ್ಕೊಳಕ್ಕೆ ಬರೋಕ್ಕೆ ಹೇಳಿದ್ರು, ಹೋದೆ ಪ್ರಾರ್ಥನೆ ಮಾಡಿಸ್ಕೊಂಡು ಎಲ್ಲ ಬಂದೆ, ನೀವು ಸುಮ್ಮನೆ ಬಿಸಿ ಅಂದ್ಬಿಟ್ರಲ್ಲ ಅಂತ. ಹೌದಾ? ನೀವು ಹೆಂಗೆ ಹೋದ್ರಿ? ಯಾರು ಕೇಳೋದ್ರಿ? ಅಬ್ಷಾಲೋಮನ್ ಕೇಳಿ ನಾ ಪ್ರಜೆಯನ್ನು ದಾವೀದು ನೋಡಬೇಕಾಗಿರೋದು. ರಂಜನೆಯ ಮಾತುಗಳು. ಬಿ ಕೇರ್ಫುಲ್. ಇದು ದಾವೀದನಿಗೆ ಗೊತ್ತಿಲ್ಲ, ಅಬ್ಷಾಲೋಮನಿಗೆ. ಅವನು ತೋಡಿದ ಬಾವಿ ಅವನಿಗೆ ಬೀಳ್ತಾನೆ. ನಾನು ಅಲ್ಲಿಂದ ಜಂಪ್ ಮಾಡ್ತೀನಿ. ನೀವು ಅದರ ಮುಂದಿನ ಭಾಗ ಗಮನಿಸಬೇಕಂದ್ರೆ 2 ಸಮುವೇಲನ ಪುಸ್ತಕ, ಬುಕ್ ಆಫ್ 2 ಸ್ಯಾಮುಯಲ್ ಚಾಪ್ಟರ್ 15, 15ನೇ ಅಧ್ಯಾಯ 2ನೇ ವಾಕ್ಯದಿಂದ 6ನೇ ವಾಕ್ಯದವರೆಗೂ ಓದ್ಕೊಳ್ರಿ. ಮನೇಲಿ ಹೋಗಿ ಓದ್ಕೊಳ್ರಿ. ಮನೇಲಿ ಓದ್ಕೊಳ್ರಿ. ನಾನೀಗ ಅದನ್ನು ವಿವರಿಸಿ ಹೇಳಿದ್ದೀನಿ. ಅಬ್ಷಾಲೋಮನು ಬೇಗನೆ ಸಾಯಬೇಕಾದವನಲ್ಲ. ಅಬ್ಷಾಲೋಮನು ಉತ್ತಮ ಜೀವನ ಅನುಭವಿಸಬೇಕಾದವನು. ಆದರೆ ಈ ರಂಜನೆಯ ಮಾತು, ವಂಚನೆಯ ಮಾತು, ಮೋಸಗೊಳಿಸುವ ಮಾತು, ಮತ್ತವರನ್ನು ತಮ್ಮ ಸ್ವಲಾಭಕ್ಕೋಸ್ಕರ ಅವರಿಗೆ ನಯವಂಚನೆಯ ಮಾತುಗಳನ್ನು ಆಡುವ ವ್ಯಕ್ತಿಗಳು ಯಾರೇ ಆಗಿರಲಿ ಭಾಳ ಎಚ್ಚರವುಳ್ಳವರಾಗಿರ್ರಿ. ಯಾರೇ ಆಗಿರ್ರಿ, ನೀವು ದೈವ ಸೇವಕರಾಗಿರ್ರಿ, ವಿಶ್ವಾಸಿ ಆಗಿರ್ರಿ, ಲೀಡ್ರ್ ಆಗಿರ್ರಿ, ಬಿ ಕೇರ್ಫುಲ್. 6ನೇದಾಗಿ ಮುಖಸ್ತುತಿಯ ಮಾತು. 1 ಥೆಸಲೋನಿಕರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 5ನೇ ವಾಕ್ಯ. ಮುಖಸ್ತುತಿಯ ಮಾತು. ಒಳಗಡೆ ಯಥಾರ್ಥತನ ಇಲ್ಲ. ಮುಂದೆ ಒಂದು, ಹಿಂದೆ ಒಂದು. ಮುಂದೆ ನೋಡಿದ್ರೆ ಭಕ್ತಿಯ ವೇಷ, ಹಿಂದೆ ನೋಡಿದ್ರೆ ದ್ವೇಷ. ಮುಂದೆ ನೋಡಿದ್ರೆ ದೂತನ ಸ್ವಭಾವ, ಹಿಂದೆ ತೋರಿಸೋದು ಭೂತನ ಸ್ವಭಾವ. ಮುಖಸ್ತುತಿ. ಒಂದು ಸಾರಿ ಒಂದು ಕೂಟಕ್ಕೆ ಹೋಗಿದ್ದೆ. ನನ್ನನ್ನೊಂದು ವ್ಯಕ್ತಿ ಭೇಟಿ ಮಾಡಕ್ಕೆ ಬಂದರು. ಭೇಟಿ ಮಾಡಕ್ಕೆ ಬಂದು ಅಲ್ಲಿನ ಸ್ಟೋರಿ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಬ್ಬರ ಕುರಿತು ಹೀನಾಮಾನವಾಗಿ ಮಾತಾಡಿದ್ರು. ಬಹಳ ಕೆಟ್ಟದಾಗಿ ಆ ವ್ಯಕ್ತಿಯನ್ನು ಚಿತ್ರೀಕರಿಸಿದ್ರು. ಇವರು ಗೊತ್ತಿಲ್ಲದ್ರೆ ಆ ವ್ಯಕ್ತಿ ಆಕಸ್ಮಿಕವಾಗಿ, ಅಚಾನಕ್ಕಾಗಿ ಅವರು ಸಹ ನನ್ನ ಕೋಣೆಯಲ್ಲಿ ಬಂದರು. ಇವರು ಬಂದಿದೆ, ಕುಂತಿದ್ದ ಮನುಷ್ಯ ಎದ್ದು ನಿಂತು
ಏನು ಸಂತೋಷವಾಗಿ ಕೈ ಕೊಟ್ಟು ಕೈ ಹಸ್ತಲಾಗ ಮಾಡಿ ಅವ್ರನ್ನ ತಪ್ಕೊಂಡು ಯಬ್ಬಾ ಏನು ಅವರ ಪ್ರೀತಿ ನಟನೆ ನೋಡಿದಾಗ ನಾವು ತಲೆ ತಗ್ಗಿಸಿ ಕುತ್ಕೊಂಡ್ಬಿಟ್ಟೆ. ಸ್ತೋತ್ರ. ಪಾಸ್ಟರ್ನ ಕಂಡಾಗ ಮಾತನಾಡೋ ಮಾತು, ಪಾಸ್ಟರ್ ಇಲ್ಲದೆ ಇದ್ದಾಗ ಹಿಂದ್ಗಡೆ ಮಾತನಾಡುವ ಮಾತು, ಲೀಡರ್ ಇಲ್ಲದೆ ಇದ್ದಾಗ ಲೀಡರ್ ಕುರಿತು ಮಾತನಾಡೋ ಮಾತು, ಎದುರಿಗೆ ಬಂದಾಗ ನೀನು ನಡ್ಕೊಳ್ಳೋ ರೀತಿ, ಮುಖಸ್ತುತಿ. 1 ಥೆಸಲೋನಿಕರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 5ನೇ ವಾಕ್ಯ ಹೇಳುತ್ತದೆ, ನಿಮಗೆ ತಿಳಿದಿರುವ ಪ್ರಕಾರ ನಾವು ಎಂದಿಗೂ ಮುಖಸ್ತುತಿಯನ್ನು ಮಾಡುವರಾಗಿ ಕಾಣು ಬಂದಿಲ್ಲ ಮತ್ತು ದ್ರವ್ಯಾಶೆಯನ್ನು ಮರೆ ಮಾಡುವುದಕ್ಕಾಗಿ ವೇಷವನ್ನು ಹಾಕಿಕೊಂಡವರಾಗಿಲ್ಲ. ಇದಕ್ಕೆ ದೇವರೇ ಸಾಕ್ಷಿ. ಪೌಲನ್ ಹೇಳ್ತಾನೆ, ನೋಡ್ರಿ, ಈ ವಿಷಯದಲ್ಲಿ ಹೆಮ್ಮೆಯಿಂದ ನಾನು ಹೇಳ್ತೀನಿ, ಮುಖಸ್ತುತಿ ಮಾಡೋಕ್ಕೆ ಹೋಗಲ್ಲ, ಚರ್ಮ ಸುಳಿದು ಬಿಡ್ತೀನಿ. ಅದಕ್ಕೆ ನನ್ನ ಕಂಡ್ರೆ ನನ್ನ ಹತ್ರ ಬರೋದೇ ಇಲ್ಲ. ಸ್ತೋತ್ರ. ತಪ್ಪು ಯಾರದೇ ಆದರೂ ತಪ್ಪು ಅಂತ ಹೇಳ್ತೀನಿ. ನೀನು ಮಾಡಿ ತಪ್ಪು ಅಂತ ಗೊತ್ತಿದ್ದು ನೀನು ಸಮಂಜಸ್ಸು ಮಾಡ್ಕೊಳಕ್ಕೆ ನೋಡಿದ್ರೆ ನಿನ್ನ ಮನಸ್ಸಾಕ್ಷಿನೇ ನಿನ್ನನ್ನು ನ್ಯಾಯ ತೀರ್ಪಿಗೆ ಒಳಪಡಿಸುತ್ತೆ. ಸ್ತೋತ್ರ ಹೇಳಲಿಲ್ಲ ನೀವು? ಹಲ್ಲೆಲೂಯಾ. ದೈವ ಸೇವಕರುಗಳು, ಅಭಿಷೇಕವುಳ್ಳ ದೈವ ಮಕ್ಕಳುಗಳು, ಲೀಡರ್ಗಳು, ನೀವೆಲ್ಲರೂ ಗಮನಿಸಬೇಕಾದಂಥ ಒಂದು ಅಂಶ, ಯಾರಿಗೂ ಮುಖಸ್ತುತಿ ಮಾಡಕ್ಕೆ ಹೋಗಬೇಡ್ರಿ, ಮುಖಸ್ತುತಿ ಮಾಡಬೇಡ್ರಿ. ನನ್ನ ಜೊತೆಯಲ್ಲಿ ಲೀಡರ್ಸ್ ಇರ್ತಾರೆ, ಅನೇಕ ಬೋಧಕರು ಇರ್ತಾರೆ. ಇವತ್ತಿಗೂ ಇದ್ದಾಗೆ ಖಂಡಿಸೋದಕ್ಕೆ, ಗದರಿಸೋದಕ್ಕೆ, ಎಚ್ಚರಿಸೋದಕ್ಕೆ, ತಿದ್ದೋದಕ್ಕೆ, ಅವರಿಗಾಗಿ ಪ್ರಾರ್ಥಿಸೋದಕ್ಕೆ, ಅವರಿಗೆ ಬೇಕಾದದನ್ನು ಸನಾತನ ಮಾರ್ಗದಲ್ಲಿ ನಡೆಸೋದಕ್ಕೆ ದೇವರು ಭಾಗ್ಯವನ್ನು ಕೊಟ್ಟಿದ್ದಾನೆ. ಇದಕ್ಕೆ ದೇವರೇ ಸಾಕ್ಷಿಯಾಗಿದ್ದಾನೆ. ತೈತ್ ಜಾಸ್ತಿ ಕೊಡೋರು, ಸ್ತೋತ್ರ ಹೇಳಲಿಲ್ಲ, ತೈತ್ ಜಾಸ್ತಿ ಕೊಡೋರು, ಆಲಯಕ್ಕೆ ಏನಾದರೂ ಒಂದು ಸಾಮಗ್ರಿ ಬೇಕಂದ್ರೆ ಫಸ್ಟ್ ಕೈ ಎತ್ತೋರು ಅವರೇ. ಅವ್ರು ಏನು ತಪ್ಪು ಮಾಡಿದ್ರೆ ನಾವು ಕಣ್ಣು ಮುಚ್ಚಿಬಿಡ್ತೀವಿ. ನೋ, ನೀನು ಯಾರೇ ಆಗಿರು, ನೀನು ಯಾರೇ ಆಗಿರು, ಸಭೆಯಲ್ಲಿ ಅದು ನಡೆಯೋದಿಲ್ಲ. ವಿಶ್ವಾಸಿಗಳು ಇದನ್ನು ಕಲ್ತಿರಬೇಕು, ಬೋಧಕರುಗಳು ಇದು ಕಲ್ತಿರಬೇಕು. ಕೆಲವರಿಗೊಂದು ಚಿಂತೆ ಇದೆ, ನನಗೆ ಜಾಸ್ತಿ ಆಫರಿಂಗ್ ಕೊಡ್ತಾರೆ ಅವರು, ಅದರಿಂದ ಅವ್ರು ಏನು ಮಾಡಿದ್ರು ಓಕೆ ಬ್ರದರ್, ಆಯ್ತು ಬ್ರದರ್, ವಿಲ್ ಪ್ರೇ ಬ್ರದರ್. ನೋ, ನಿನಗೆ ಜಿಲೇಬಿ ಇಷ್ಟ, ಹಾಗಂತ ಕುಷ್ಠ ಇರೋವನ ಕೈಯಿಂದ ತಗೊಂಡು ತಿಂತೀಯೇನು? ನನಗೆ ಭಾಳ ಇಷ್ಟಪ್ಪ ಮೈಸೂರು ಪಾಕು, ಆದರೆ ಕೈಯೆಲ್ಲ ಗಾಯ, ರಕ್ತ ಸೋರ್ತಾ ಇದೆ, ಕೀವು ಸೋರ್ತಾ ಇದೆ, ಅವನು ತಗೊಳ್ಳಿ ನಿಮಗೆ ಮೈಸೂರು ಪಾಕ್ ಇಷ್ಟ ಅಂದಿದ ತಕ್ಷಣ ಈಸ್ಕೊಂಡ್ಬಿಡ್ತೀಯೇನು? ಎಷ್ಟೇ ಇಷ್ಟ ಇದ್ರೂ ಬೇಡ. ಮುಖಸ್ತುತಿ ಮಾಡಬಾರ್ದು. ದೇವ ಸೇವಕರುಗಳು ಯಾರನ್ನು ಮುಖಸ್ತುತಿ ಮಾಡಕ್ಕೆ ಹೋಗ್ಬೇಡ್ರಿ. ಮುಂದೆ ಒಂದು, ಹಿಂದೆ ಒಂದು. ಮುಂದೆ ನೋಡಿದ್ರಾಗೆ ಭಕ್ತಿ, ಅಪ್ಪ, ಆ ನಮ್ರತೆ, ಆ ವಿನಯತ್ವ, ಆ ಸಾಧುತ್ವ, ಆ ಕ್ಷಮೆದಮೆ, ಇದೆಲ್ಲ ಗಮನಿಸಿದ್ರೆ ಯಾಕೆ ಇವ್ರು ಇನ್ನೂ ಉಳಿದಿದ್ದಾರೆ, ಪರಲೋಕಕ್ಕೆ ಹೋಗ್ಲಿಲ್ವಲ್ಲ ಅಂತ ನಾವೇ ಚಿಂತೆ ಮಾಡಬೇಕು. ಕಾರಣ, ಇಂಥವ್ರು ಭೂಮಿಯಲ್ಲಿ ಇರೋಕ್ಕಾಗುತ್ತಾ? ಅಷ್ಟೊಂದು ನಟನೆ ಮಾಡಿಬಿಡ್ತಾರೆ. ನಮ್ಗೆ ಆವಾಗಲೇ ಗೊತ್ತು, ಅತಿ ವಿನಯಂ ಟಿನ್ ಲಕ್ಷಣಂ ಅಂತ. ನೀನು ನಾಟಕ ಮಾಡ್ತಾ ಇದೀಯ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ನಾವು ಎಂತೆಂಥ ಕುರಿಗಳು ನೋಡ್ತೀವಿ, ಪಾಸ್ಟರ್ಗಳು. ಗುಮ್ಮ ಕುರಿ, ಸಾಧು ಕುರಿ, ತಾಯಿ ಕುರಿ, ಮರಿ ಕುರಿ, ಸ್ತೋತ್ರ, ಹಲ್ಲೆಲೂಯ. ಕೊಂಬಿರೋದು, ಕೊಂಬಿಲ್ದಿರೇ ಇರೋದು, ಎಲ್ಲದನ್ನು ನಡೆಸ್ಕೊಂಡು ಹೋಗೋನೆ ಕುರುಬ. ಮುಖಸ್ತುತಿ. ಏಳನೇದಾಗಿ ಕಲ್ಪನೆಯ ಮಾತು.
ಕಲ್ಪನೆಯ ಮಾತು. ಕಲ್ಪನೆ ಅಂದ್ರೆ ಏನು? ಕಲ್ಪನೆ ಅಲ್ಲ, ಸತ್ತೋದ್ರವರು. ಕಲ್ಪನೆ ಅಂದ್ರೆ ಏನು? ಕಲ್ಪಿಸ್ಕೊಳ್ಳೋದು, ನಡೆದಿರೋ ಕಾರ್ಯ ನಡೆದಂಗೆ. ಅಲ್ಲೋ ಇದೀರಾ? ಲಿಸನ್ ಟು ಮೀ. ಎಲ್ಲ ನನ್ನ ನೋಡ್ರಿ, ಎಲ್ಲ ನನ್ನ ನೋಡ್ರಿ. ಅಲ್ಲಿ ಸೀನ್ ನಡೆದೇ ಇಲ್ಲ, ಗೊತ್ತೇ ಇಲ್ಲ. ಕೆಲವೊಮ್ಮೆ ಮನಸ್ಸ, ವಾಚ, ಕರ್ಮ ಗೊತ್ತೇ ಇರಲ್ಲ. ನಾನು ನಿಮ್ಮನ್ನು ನೋಡ್ದಲ್ಲಿ, ನೀವು ಅದನ್ನು ಮಾಡಿದ್ರಿ, ಅದು ನಾನು ಕಂಡೆ. ಸ್ತೋತ್ರ. ಈ ಪಕ್ಕದಲ್ಲಿರೋನಿಗೆ ಅವನಿಗೆ ಏನು ಅನಿಸಲ್ಲ ಹೇಳು. ನಿನ್ನ ಗಂಡ ಆಗ್ಬೋದು, ಅಣ್ಣ ಆಗ್ಬೋದು, ತಮ್ಮ ಆಗ್ಬೋದು, ಅಕ್ಕ ಆಗ್ಬೋದು, ತಂಗಿ ಆಗ್ಬೋದು, ನಿನ್ನ ಬಂಧು ಆಗ್ಬೋದು, ನೀವು ಇನ್ನೊಂದು ವಿಶ್ವಾಸಿ ಆಗ್ಬೋದು, ಯಾರೇ ಆಗಲಿ ಏನಾಗಲ್ಲ. ಕೆಲವರು ಹಂಗೆ ಭಾವಿಸ್ಕೊಂಬಿಡೋದು. ಕೆಲವರು ಕಲ್ಪನಾ ಲೋಕದಲ್ಲಿ ಬದುಕ್ತಾರೆ. ಇಲ್ಲಿ ನೋಡ್ರಿ, ಪೇತ್ರನ ಹೇಳ್ತಾ ಇದ್ದೆ, 2 ಪೇತ್ರನಿಗೆ ಬರೆದ ಪತ್ರಿಕೆ, 2 ಪೇತ್ರನ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನ. ಅವರು ದ್ರವ್ಯಾಶೆ ಉಳ್ಳವರಾಗಿ. ಈ ಸ್ವಭಾವ ಯಾರು ಗೊತ್ತಾ ಇರೋದು? ದ್ರವ್ಯಾಶೆ ಉಳ್ಳವರು, ಹಣದಾಸೆ ಉಳ್ಳವರಿಗೆ ಇದು ಜಾಸ್ತಿ. ಅವರೇ ಜಾಸ್ತಿ ಮೂವಿ ಮಾಡೋದು. ಸ್ತೋತ್ರ ಹೇಳಲಿಲ್ಲ. ಹಣ ಬೇಗನೆ ಸಂಪಾದನೆ ಮಾಡಬೇಕು. ಏನು ಬೆಸ್ಟ್, ಒಂದು ಫಿಲಿಮ್ ಇಳಿಸ್ಬಿಡ್ಬೇಕು. ಫಿಲಿಮ್ ಏನು? ಭಾವನಾ ಲೋಕ, ಕಲ್ಪನೆ. ಇದರ ಹಿಂದ್ಗಡೆ ಏನು ಗೊತ್ತಾ? ದೇವರ ವಾಕ್ಯ ಹೇಳೋದು, ಅವರು ದ್ರವ್ಯಾಶೆ ಉಳ್ಳವರಾಗಿ ಕಲ್ಪನೆಯ ಮಾತುಗಳನ್ನು ಹೇಳುತ್ತಾ ನಿಮ್ಮಿಂದ ಲಾಭವನ್ನು ಸಂಪಾದಿಸಬೇಕೆಂದಿರುವರು. ಲೋಕಾದಿಯಿಂದ ಅಂಥವರಿಗೆ ದಂಡನೆಯ ತೀರ್ಪು ತಪ್ಪದೇ ಬರ್ತಿರುವುದು. ಅವರ ನಾಶವು ತೂಕುಡಿಸೋದಿಲ್ಲ. ಅವರ ನಾಶ ತೂಕುಡಿಸೋದಿಲ್ಲ. ಇಮ್ಯಾಜಿನೇಷನ್, ಅಸಂಪ್ಷನ್, ಭಾವನೆ. ಸ್ತೋತ್ರ, 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 ಸ್ತೋತ್ರ. ಆಮೇಲೆ ಪಾಸ್ಟರ್ ದೀಪಕ್ ಅನಿತಾಗಿ ಹೇಳ್ಬಿಟ್ಟು ಹೋಗಿರ್ತಾರೆ, ನಾನು ಚರ್ಚ್ ಕಡೆ ಹೊಟ್ಟು ಬರ್ತೀನಿ ಅಂತ. ಸ್ತೋತ್ರ. ಅನಿತಾ ಚಿಂತೆ ಮಾಡಬಾರ್ದು. ಚರ್ಚಿಗೆ ಹೋದ್ರಾ, ಇಲ್ಲ ಬೇರೆ ಎಲ್ಲಾದರೂ ಹೋದ್ರಾ? ಬೇರೆ ಅಂದರೆ ಎಲ್ಲಿಗೆ ಹೋಗಿರ್ಬೋದು? ಕನಸು, ಭಾವನೆ. ಯೋಚನೆ ಮಾಡ್ರಿ, ಏನು ಬೇಕಾದ್ರೆ ಯೋಚನೆ ಮಾಡ್ಬೋದು. ಅಪ್ಪಿ ತಪ್ಪಿ ಕ್ಲಬ್ಬಿಗೆ ಹೋದ್ರು, ಇಲ್ಲ ಬಿಡು ಪಾಸ್ಟ್ರು ಹೋಗಲ್ಲ. ಸ್ತೋತ್ರ. ನನ್ನನ್ನು ಬಿಟ್ಬಿಟ್ಟು ಎಲ್ಲಾದರೂ ತಿನ್ನಕ್ಕೆ ಹೋದ್ರು, ಸ್ತೋತ್ರ. ಆವಾಗಲೇ ಫೋನ್ ಹಚ್ಬಿಡೋದು, ಮನೆಗೆ ಬಂದು ಊಟ ಮಾಡಬೇಕು. ಸ್ತೋತ್ರ. ಸಿ, ವೈ ಡು ಯು ವಾಂಟ್ ಸಮ್? ನಿನ್ನ ಇಮ್ಯಾಜಿನೇಷನ್, ಕಲ್ಪನೆ. ಮನುಷ್ಯನಿಗೆ ಕೆಲವೊಂದು, ನಮ್ಮ ಶರೀರ ಒಂದೊಂದು ಅವಯವಗಳು, ನಮ್ಮ ಶರೀರದ ಕೆಮಿಕಲ್ ರಿಯಾಕ್ಷನ್ಸ್ ಉಂಟಾಗುತ್ತೆ. ನೀವು ನೋಡ್ರಿ, ಬೇಕಾದ್ರೆ ಇದಕ್ಕೆ ಉತ್ತಮ ಉದಾಹರಣೆ ಅಂದರೆ ಏನು ಗೊತ್ತಾ? ಈ ಹುಚ್ಚ ಆಸ್ಪತ್ರೆಯಲ್ಲಿ ಇರ್ತಾರಲ್ಲ ಕೆಲವರು, ಸ್ತೋತ್ರ. ಅವ್ರು ನೋಡ್ರಿ, ಅವರು ಡ್ರೂಮ್ ಡ್ರೂಮ್ ಅಂತಾರೆ, ಹಿಂಗೆ ಕೈ ಹಿಂಗೆ ಅಂತ ಇರ್ತಾರೆ. ಏನು ಅಂದರೆ ಬಸ್ ಓಡಿಸ್ತಾ ಇದ್ದೀನಿ ಅಂತ. ಸ್ತೋತ್ರ. ಅವ್ರು ಗೇರ್ ಹಾಕೋದೇನು? ಸ್ತೋತ್ರ. ಮಧ್ಯದಲ್ಲಿ ಪಾಮ್ ಪಾಮ್ ಆರ್ನ್ ಹೊಡಿಯೋದೇನು? ಎಲ್ಲೋ ಸ್ಟೇರಿಂಗು, ಎಲ್ಲೋ ಆರ್ನು. ಅವನು ಹೇಳ್ತಾನೆ, ಜಾಗ ಬಿಡು, ರಸ್ತೆ ನಿಮ್ಮ ಅಪ್ಪಂದು ಅನ್ಕೊಂಡಿದ್ಯಾ, ಬಾ ಇದ್ ಕಡೆ. ಪಾವ್ ಪಾವ್. ನಾವು ಯೋಚನೆ ಮಾಡಬೇಕು, ಎಲ್ಲಿ ಸ್ಟೇರಿಂಗು, ಎಲ್ಲಿ ಬಸ್ಸು, ಇವನು ಎಲ್ಲಿಗೆ ಹೋಗ್ತಾ ಇದ್ದಾನೆ? ಆದರೆ ಅವನು ಕೇಳ್ರಿ, ನಾನು ಈಗ ತಾನೇ ಮೈಸೂರಿಂದ ಬ್ಯಾಂಗ್ಳೂರಿಗೆ ಹೊರಟಿದ್ದೀನಿ ಅಂತಾನೆ. ಅದನ್ನು ನೀವು ನಂಬೋಕ್ಕಾಗುತ್ತಾ? ಅವನು ಹೋಗೋದು ಎಲ್ಲಿದ್ದಾನೆ ಅಂದರೆ ನಿಮ್ಯಾನ್ಸ್ನಿಂದ ಆಸ್ಪತ್ರೆ ಕೋಣೆ ಎಲ್ಲಿದ್ದಾನೆ? ಅವನು ನಿಮ್ಯಾನ್ಸ್ ವಾರ್ಡಲ್ಲಿದ್ದಾನೆ. ಡಾಕ್ಟ್ರ್ ಹೇಳ್ತಾನೆ, ಸ್ವಲ್ಪ ನಿಧಾನಕ್ಕೆ ಹೋಗಪ್ಪ. ಯಾಕೆ ಗೊತ್ತಾ? ಅವನ ರೂಟ್ಗೆ ಹೋಗಿ ಅವನು ಸರಿ ಮಾಡಬೇಕು ಅಂತ. ಅಯ್ಯೋ ದೇವ್ರೆ,
ಏನೇನು ಕಲ್ಪನೆಗಳು ನಾನು ಮಾಡ್ಕೊಂಡ್ನು. ಸ್ತೋತ್ರ. ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡ್ರಿ, ಕಲ್ಪನೆನೂ ಸತ್ತೋದ್ರು. 8ನೇದಾಗಿ, ಆ್ಯಕ್ಚುಲಿ ಇದೆಲ್ಲ ಉಂಟಾಗೋದೇ ಅದು ದ್ರವ್ಯಾಶೆಯಿಂದ ಅಂತಾರೆ. 8ನೇದಾಗಿ 3 ಯೋಹಾನ ಪತ್ರಿಕೆ 10ನೇ ವಾಕ್ಯ. ಅವರು ಅರಟೆ ಕೊಚ್ಚುವವನಾಗಿ ನಮ್ಮ ವಿಷಯದಲ್ಲಿ ಕೆಟ್ಟ ಮಾತುಗಳನ್ನು ಆಡ್ತಾನೆ. ಇವು ಸಾಲದೆ ತಾನು ಸಹೋದರರನ್ನು ಸೇರಿಸಿಕೊಳ್ಳಬೇಕೆಂದಿರುವವರಿಗೆ ಅಡ್ಡಿ ಮಾಡಿ ಅವರನ್ನು ಸಭೆಯೊಳಗಿಂದ ಬಹಿಷ್ಕರಿಸ್ತಾನೆ. ಪ್ರಿಯನೇ, ನೀನು ಕೆಟ್ಟ ನಡತೆಯನ್ನು ಅನುಸರಿಸದೆ ಒಳ್ಳೆ ನಡತೆಯನ್ನು ಅನುಸರಿಸು. ಹರಟೆ ಮಾತು. ಇಲ್ಲಿ ನೋಡ್ರಿ, ಕೆಟ್ಟ ಮಾತುಗಳನ್ನ ಆಡೋದು. ಪಾಸ್ಟ್ರು ಅಲ್ಲ, ಲೀಡ್ರಿಗಾಗಲಿ ಯಾರಿಗಾದ್ರೂ ಸರಿ, ಮರ್ಯಾದೆನೇ ಇಲ್ಲ. ಇಲ್ಲಿ ಮಾತನಾಡ್ತಾ ಇರೋದು ಯಾರು? 9ನೇ ವಾಕ್ಯ ಗಮನಿಸ್ರಿ. 9ನೇ ವಾಕ್ಯ. ಆದರೆ ಸಭೆಯವರಲ್ಲಿ ಪ್ರಮುಖನಾಗಬೇಕೆಂದಿರುವ ದಿಯೋತ್ರೆಫನು, ಸಭೆಯಲ್ಲಿ ದೊಡ್ಡವನು ಅನಿಸ್ಕೊಳ್ಳೋಕ್ಕೆ, ನಾನು ಯಾರೋ ದೊಡ್ಡವನ ಸಂಬಡಿ ಅನಿಸ್ಕೊಳ್ಳೋದಕ್ಕೆ, ಪ್ರಮುಖನಾಗೋದಕ್ಕೆ ಪ್ರಯತ್ನ ಮಾಡೋನು, ಅವನೇ ಮಾತಾಡೋದು ಜಾಸ್ತಿ ಹರಟೆ ಮಾತುಗಳನ್ನ, ಅವನೇ ಕೆಟ್ಟದಾಗಿ ಮಾತಾಡೋದು. ದಿಯೋತ್ರೆಫನು ನಮ್ಮ ಮಾತನ್ನು ಅಂಗೀಕರಿಸೋದಿಲ್ಲ. ಅಪೊಸ್ತಲರ ಮಾತು ಕೇಳಲ್ಲ, ಪಾಸ್ಟರ್ ಮಾತು ಕೇಳಲ್ಲ. ಆದ ಕಾರಣ ನಾನು ಬಂದರೆ ಅವನು ಮಾಡುವ ಕೃತ್ಯಗಳ ವಿಷಯದಲ್ಲಿ ಎಲ್ಲರಿಗೂ ನೆನಪು ಕೊಡುವೆನು. ಗಮನಿಸ್ರಿ, ಎಚ್ಚರವುಳ್ಳವರಾಗಿರಿ. ದೇವರಿಗೆ ವಿರುದ್ಧವಾಗಿ, ಮನುಷ್ಯರಿಗೆ ವಿರುದ್ಧವಾಗಿ ಮಾತನಾಡುವ ಮಾತುಗಳು ಬೈಬಲ್ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಬೈಬಲ್ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ. ಮಾತನಾಡಿ ನೀವು ದೋಷಕ್ಕೆ ಒಳಗಾಗಬೇಡ್ರಿ. ಎಲೀಷಾ ಎಲ್ಲ ಹೋಗ್ತಾ ಇದ್ದ, ಸುಮ್ಗಿರ್ಲಾರ್ದೆ ಪಡ್ಡೆ ಹುಡುಗರು ಕೂಗಿ ಹೇಳಿದ್ರು. ಏನು ಹೇಳಿದ್ರು? ಅವ್ರು ಕೂಗಿ ಹೇಳಿದ್ರು, ಬೋಳು ಮಂಡೆಯವನೇ, ಬಾಲ್ಡೆಡ್ ಅಂತ. ಸ್ತೋತ್ರ. ಮಜಾ ತಗೊಳ್ತೀರೇನು ಮಾತಲ್ಲಿ? ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನನ್ನ ನಾಲಿಗೆಯನ್ನ ಪಾಪಕ್ಕೆ ಹೋಗದಂತೆ ಜಾಗರೂಕವಾಗಿ ಕಾಪಾಡಬೇಕು. ಅದಕ್ಕೆ ಕೊಕ್ಕೆ ಹಾಕಬೇಕು. ಇವ್ರು ಕೊಕ್ಕೆ ಹಾಕಲಿಲ್ಲ, ಬೋಳು ಮಂಡೆ ಜಾಲಿ ಮಜಾ ತಗೊಳಕ್ಕೆ. ಏನಾಯ್ತು? ಕಾಡಿನಿಂದ ಕರಡಿ ಬಂದು ಇವ್ರನ್ನ ತಿಂದಾಕ್ಬಿಡ್ತು. ನ್ಯಾಯ ತೀರ್ಪಿಗೆ ಒಳಗಾಗಬೇಡ್ರಿ, ದೈವ ಶಿಕ್ಷೆಗೆ ಗುರಿ ಆಗಬೇಡ್ರಿ.